ಒಂದು ದಟ್ಟವಾದ ಕಾಡಿನಲ್ಲಿ ಅನೇಕ ಪ್ರಾಣಿಗಳು ಸಂತೋಷವಾಗಿ ಬದುಕುತ್ತಿದ್ದವು. ಆ ಕಾಡಿನ ರಾಜನು ಒಬ್ಬ ಶಕ್ತಿಶಾಲಿ ಸಿಂಹ. ಎಲ್ಲರೂ ಅವನನ್ನು ಭಯದಿಂದಲೂ ಗೌರವದಿಂದಲೂ ನೋಡುತ್ತಿದ್ದರು. ಒಂದು ದಿನ ಕಾಡಿನ ಮಧ್ಯದಲ್ಲಿ ಎಲ್ಲಾ ಪ್ರಾಣಿಗಳು ಸಭೆ ಸೇರಿದ್ದವು, ಏಕೆಂದರೆ ಕೆಲವು ದಿನಗಳಿಂದ ಕಾಡಿನಲ್ಲಿ ಭಯದ ವಾತಾವರಣ ಉಂಟಾಗಿತ್ತು. ಮೊಲ, ಮಹಾರಾಜನೇ, ಕೆಲವು ಕಿರಿಯ ಪ್ರಾಣಿಗಳು ಕಾಣೆಯಾಗುತ್ತಿವೆ. ನಮಗೆ ಭಯವಾಗುತ್ತಿದೆ. ಜಿಂಕೆ, ನಾವು ಶಾಂತಿಯಾಗಿ ಬದುಕುತ್ತಿದ್ದೇವೆ. ಆದರೆ ಯಾರೋ ಕಾಡಿನ ನಿಯಮ ಉಲ್ಲಂಘಿಸುತ್ತಿದ್ದಾರೆ. ಸಿಂಹ ಗಂಭೀರವಾಗಿ ಯೋಚಿಸಿತು. ಅವನು ಕಾಡಿನ ನ್ಯಾಯವನ್ನು ಕಾಪಾಡುವ ರಾಜನಾಗಿದ್ದನು. ಸಿಂಹ, ನನ್ನ ಪ್ರಿಯ ಪ್ರಾಣಿಗಳೇ, ಸತ್ಯವನ್ನು ನಾನು ಕಂಡುಹಿಡಿಯುತ್ತೇನೆ. ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ತಪ್ಪದು. ಆ ರಾತ್ರಿ ಸಿಂಹ ಶಾಂತವಾಗಿ ಕಾಡಿನಲ್ಲಿ ಸುತ್ತಾಡಿತು. ಕೊನೆಗೆ ಒಂದು ಕುತಂತ್ರಿ ನರಿ ಗುಪ್ತವಾಗಿ ಕಿರಿಯ ಪ್ರಾಣಿಗಳನ್ನು ಭಯಪಡಿಸುತ್ತಿರುವುದು ಅವನ ಗಮನಕ್ಕೆ ಬಂತು. ಸಿಂಹ, ನರಿ, ನೀನು ಕಾಡಿನ ನಿಯಮಗಳನ್ನು ಉಲ್ಲಂಘಿಸಿದ್ದೀಯಾ? ಯಾಕೆ ಈ ದುಷ್ಕೃತ್ಯ? ನರಿ, ಮಹಾರಾಜನೇ, ನಾನು ಬಲಿಷ್ಠನಾಗಲು ಭಯ ಹುಟ್ಟಿಸಬೇಕೆಂದುಕೊಂಡೆ. ಸಿಂಹ, ಬಲವೆಂದರೆ ಇತರರನ್ನು ಭಯಪಡಿಸುವುದಲ್ಲ, ಬಲವೆಂದರೆ ರಕ್ಷಿಸುವುದು. ಮುಂದಿನ ದಿನ ಎಲ್ಲಾ ಪ್ರಾಣಿಗಳನ್ನು ಸೇರಿಸಿ ಸಿಂಹ ತೀರ್ಪು ನೀಡಿತು. ಸಿಂಹ, ನರಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಅವನಿಗೆ ಒಂದು ಅವಕಾಶ ಕೊಡುತ್ತೇನೆ. ಇನ್ನು ಮುಂದೆ ಅವನು ಕಾಡಿನ ಕಾವಲುಗಾರನಾಗಬೇಕು. ನರಿ ತನ್ನ ತಪ್ಪನ್ನು ಅರಿತು ಒಳ್ಳೆಯದಾಗಿ ಬದುಕಲು ಪ್ರಾರಂಭಿಸಿತು. ಕಾಡಿನಲ್ಲಿ ಮತ್ತೆ ಸಂತೋಷ, ಶಾಂತಿ ನೆಲೆಸಿತು. ಆ ದಿನದಿಂದ ಎಲ್ಲ ಪ್ರಾಣಿಗಳೂ ತಿಳಿದುಕೊಂಡವು, ನ್ಯಾಯವಂತ ನಾಯಕನು ಭಯ ಹುಟ್ಟಿಸುವವನಲ್ಲ, ರಕ್ಷಿಸುವವನು.